ದೇವರಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ದೇವರಾಣೆ ಸಿನಿಮಾ ತಂಡ ನಮ್ಮ ಜೊತೆಗಿದೆ. ಅವ್ರ ಜೊತೆ ನಾವು ಮಾತನ್ನ ಮುಂದುವರಿಸೋಣ. ಶಂಕರ್ ಅವರೇ, ಈಗ 90 ಚಿತ್ರದಲ್ಲೂ ಕೂಡ ಸಾಕಷ್ಟು ಕಲಾವಿದರ ದೊಡ್ಡ ಲಿಸ್ಟ್ ಐತೆ. ಇದರಲ್ಲೂ ಕೂಡ ಸಿಕ್ಕಾಪಟ್ಟೆ ಕಲಾವಿದರು. ಪಾತ್ರಗಳ ಆಯ್ಕೆ ಅನ್ನೋದು ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಎಲ್ಲಾ ಪಾತ್ರಕ್ಕೂ ಜೀವ ತುಂಬಲೇಬೇಕು, ಎಲ್ಲಾ ಪಾತ್ರಕ್ಕೂ ಇಂಪಾರ್ಟೆನ್ಸ್ ಇರಲೇಬೇಕು. ಅಂತಹ ಕಲಾವಿದರನ್ನೇ ತೆಗೆದುಕೊಂಡಿದ್ದೀನಿ. ಹೇಗ್ ಮ್ಯಾನೇಜ್ ಮಾಡಿದ್ರಿ ಅಂತದೆಲ್ಲ? ನನ್ನ ಮೇಲೆ ಅವ್ರಿಗಿರೋ ಪ್ರೀತಿ ಅಷ್ಟೇ. ನನಗೇನೋ ಒಳ್ಳೇದಾಗಬೇಕು, ಚೆನ್ನಾಗಿ ಮಾಡ್ತೀನಿ, ಇವನ್ ಜೊತೆ ಕೆಲಸ ಮಾಡ್ಬೇಕಂತ ಇರೋ ಒಂದು ಪ್ರೀತಿ ಅಷ್ಟೇ. ಅವ್ರ ಸಪೋರ್ಟ್ ನನಗೆ ಎಲ್ಲರೂ ಸಪೋರ್ಟ್ ಮಾಡಿ, ಇಲ್ಲ ನೀನು ಮಾಡಿ ಏನು ವರಿ ಮಾಡಬೇಡ ಅಂತ ಹೇಳ್ಬಿಟ್ಟು. ಬಹುಶಃ ಅದು ಬೇರೆಯವ್ರಿಗೆ ಕಷ್ಟ ಆಗುತ್ತೆ, ನನಗೆ ಯಾವುದೇ ರೀತಿ ಯಾವತ್ತೂ ಕಷ್ಟ ಕೊಟ್ಟಿಲ್ಲ ಆ್ಯಕ್ಚುಲಿ. ಈಗ ರವಿಶಂಕರ್ ಅವ್ರಿಗೆ ಯಾವ್ದು ಸೀನ್ ತುಂಬಾ ಕಷ್ಟ ಅಥವಾ ಚಾಲೆಂಜಿಂಗ್ ಅನ್ನಿಸ್ತಾ ಇದೆ ಈ ಚಿತ್ರದಲ್ಲಿ? ಇದನ್ನ ಮಾಡಕ್ ಆಗ್ತಾ ಇಲ್ಲಪ್ಪ ಅಂತ ಅನ್ಸಿದ್ಯಾ ನಿಮ್ಗೆ? ಅವ್ರು ಫಸ್ಟ್ ನನಗೆ ಬಂದು ಸ್ಟೋರಿ ಹೇಳಿದಾಗಲೇ ಅದೇನೇ ಹೇಳಿದ್ದು ನಾನು. ಇದು ನನ್ನ ಕೈಲಿ ಸಾಧ್ಯ ಏನೋ ಇಲ್ವೋ ಗೊತ್ತಿಲ್ಲ ಶಂಕರ್, ತುಂಬ ಕಷ್ಟ ಅಂತ ಅನ್ನಿಸ್ತಿದೆ ನನಗೆ. ಶಂಕರ್, ಯಾಕೋ ನನಗೆ ಒಂದು ಸಣ್ಣ ಡೌಟ್ ಬರ್ತಿದೆ. ಅಕಸ್ಮಾತ್ ನನಗೆ ಏನಾರು ಅಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ನೀವೇ ಸಪೋರ್ಟ್ ಮಾಡಬೇಕು, ಏನು ಮಾಡಬೇಕು ಎತ್ತು ಮಾಡಬೇಕು ಅಂತ ಹೇಳ್ಕೊಡ್ಬೇಕು. ತುಂಬ ಕನ್ಫ್ಯೂಸ್ ಆಗ್ತಿದ್ದೀನಿ ನಾನು ಅಂತ. ಬರೀ ಸರ್ ನಾನು ಇದನ್ನು ಹೇಳ್ತೀನಿ, ಏನು ವರಿ ಮಾಡ್ಕೊಬೇಡಿ ಅಂತ. ಆವಾಗ ಸ್ವಲ್ಪ ಧೈರ್ಯ ತಂದು. ಆ್ಯಂಡ್ ನಂಗೆ ತುಂಬ ಇಷ್ಟವಾದ ಸೀನು ಅಂತಂದರೆ ಒಂದು ಡೈಲಾಗ್ ಹೇಳ್ಸಿದ್ದಾರೆ. ಏನೋ ಒಂದು ಹುಡುಗಿಗೆ ಮೋಸ ಮಾಡಿಬಿಟ್ಟಿರ್ತಾನೆ, ಅವನ ಮಟ್ಟಕ್ಕೆ ಎತ್ತಾಕೊಂಡ್ಬಂದಿರ್ತಾರೆ, ನಾನೇ ಅವನಿಗೆ ಪನಿಷ್ಮೆಂಟ್ ಕೊಡಬೇಕು ಅಂದ್ಬಿಟ್ಟು ಅವ್ನಿಗೆ ಹೇಳ್ತಿರ್ತೀನಿ, ನಿಮ್ಮಂಥವ್ರು ಗಂಡಸು ಅಂತ ಅಂದ್ಕೊಂಡು 6 ವರ್ಷದ ಹುಡುಗಿನೂ ಬಿಡ್ತಿಲ್ಲ, 60 ವರ್ಷದ ಮುದುಕಿನೂ ಬಿಡ್ತಾಯಿಲ್ಲ. ನಮ್ಮ ಅಪ್ಪನ ಪಾತ್ರ ಯಾರು ಮಾಡೋದು ಅಂತ ಯೋಚನೆ ಮಾಡ್ತಿದ್ರು. ಅಂದ್ರೆ ಎಂಥ ತಮಾಷೆ ಅಂತಂದರೆ, ಅಲ್ಲಿ ಕಬ್ಬನ್ ಪಾರ್ಕಲ್ಲಿ ಒಬ್ಬರು ಗಾಂಧೀಜಿ ವೇಷ ಹಾಕಿ ನಿಂತ್ಕೊಂಡಿರ್ತಾರೆ, ಅವ್ರನ್ನೇ ತಗೊಂಡ್ಬಿಡೋದ ಇವ್ರ ಕೈಲಿ ಅವ್ರ ನಿಮ್ಮ ಅಪ್ಪನ ಪಾತ್ರ ಮಾಡೋದು. ಸಿಕ್ಕಾಪಟ್ಟೆ ಕಾಮಿಡಿ ಮೇಡಮ್. ಅವ್ರಿಗೆ ಆಕ್ಟಿಂಗ್ ಗೊತ್ತಿಲ್ಲ. ಅವ್ರೇನ್ ಮಾಡೋರು ಅಂದ್ರೆ ಡೈಲಾಗ್ ಹೇಳ್ಕೊಬಿಟ್ಟು, ಈ ಡೈಲಾಗ್ ನೀವು ಹೊಡಿಬೇಕು ಅವ್ರಿಗೆ, ನೀನ್ ನನ್ನ ಮಗನಾಗ ಹುಟ್ಟಿರೋದು ನನ್ನ ಕರ್ಮ ಅನ್ಸುತ್ತೆ ಕಣೋ ಅಂತ ಹೇಳ್ಬಿಟ್ಟು ಫುಲ್ ಇನ್ನ ಲೆಂತಿ ಡೈಲಾಗ್ ಇರೋದು. ಅವ್ರು ಯಾಕೆ ನಾನು ಕಟ್ಟಿ ಹೇಳೋವರೆಗೂ ನೀವು ಸುಮ್ಮನೆ ಅದನ್ನ ಡೈಲಾಗ್ ಹೇಳ್ತಾ ಇರಬೇಕು, ನೋಡಬಾರ್ದು ಅಂತ ಮ್ಯಾನೇಜ್ ಮಾಡ್ತಿದ್ದೆ. 10 ಟೇಕ್ ಮಾಡಿದ್ರು ಅವರು, ನನ್ನ ಮಗನೇ ಆಗ್ಬಿಟ್ಟಿದ್ದು ನನ್ನ ಕರ್ಮ ಅನ್ಸುತ್ತೆ ಕಣ ಶಂಕರ್, ಓಕೆನಾ ಅನ್ನೋರು ಅವರು. ನೀವು ಸಾಯೋ ಸೀನು ಆಮೇಲೆ ಸತ್ತೋಗ್ಬಿಡ್ಬೇಕು, ಹಿಂಗೆ ನಾನು ಹೇಳ್ತೀನಿ ಎಲ್ಲರಿಗೂ ಸ್ಟಿಲ್ ಆಗಿರ್ಬೇಕು ಅಂತ. ಅವರೆಲ್ಲ ಹೇಳ್ಬಿಟ್ಟು ಡೈಲಾಗ್ ಸ್ಟಿಲ್ಲಿಂಗ್ ಬಿದ್ಬಿಡೋರು, ಓಕೆನಾ? ಅಯ್ಯೋ ಅವ್ರನ್ನ ಇಟ್ಕೊಂಡು ಮಾಡಿದ ಒಂದು ದೊಡ್ಡ ಸಾಹಸ. ನಕ್ಕು ಸಾಕಾಗೋದು. ಹುಟ್ಟು ತೀಟೆ ತಾತ, ತೀಟೆ ಅಂದ್ರೆ ತೀಟೆ. ಒಂದು ಶಾರ್ಟಲ್ಲಂತೂ ಹೊಡೆಯಕ್ಕೆ ಬಂದ್ಬಿಟ್ಟಿದ್ರು ನನಗೆ, ಹೊಡ್ಬಿಡ್ತೀನಿ ನನ್ನ ಮಗನೇ ಹೋಗ ಅಂತ. ಅದು ಹಂಗೆ ಟೇಕೆ ಮಾಡ್ಬಿಟ್ವಿ. ಅದು ಹಂಗೆ ಸಿನಿಮಾದಲ್ಲಿ ಹಂಗೆ. ದೇವರಾಣೆ ಚಿತ್ರದ ಮೂಲಕ ಒಂದು ಯಶಸ್ವಿ ಹಿಟ್ ಆಗ್ಬಿಡಿದೆ, ಈಗ ಒಳ್ಳೆ ಪ್ರದರ್ಶನ ಕಾಣ್ತಾ ಇದೆ. ರವಿಶಂಕರ್ ಅವ್ರಿಗೂ ಒಂದು ದೊಡ್ಡ ಬ್ರೇಕ್, ಚಿಟ್ಟೆಸ್ವಾಮಿ ಆಗ್ಬಿಟ್ಟಿದ್ದಾರೆ. ಸೊ ಭರವಸೆ ನಿರ್ದೇಶಕರು ಏನ್ ಹೇಳ್ತಿರ್ ಕೊನೆಯದಾಗಿ ಪ್ರೇಕ್ಷಕರಿಗೆ? ಖಂಡಿತವಾಗ್ಲೂ ನಾನು ಪ್ರೇಕ್ಷಕರು ತುಂಬಾ ಚಿರಋಣಿ. ಯಾಕಂತ ಹೇಳಿದ್ರೆ ಎಕ್ಸ್ಪೆಕ್ಟ್ ಮಾಡಿದಷ್ಟು ಈ ತರ ಒಂದು ಆರ್ಭಟ, ಒಂದು ತೆಲುಗು ಹಿಂದಿ ಸಿನಿಮಾಗಳು, ಈ ಆರ್ಭಟದಲ್ಲೂ ನಮ್ಮ ಸಿನಿಮಾನ ಕ್ಲೀನಾಗಿ ಫ್ಯಾಮಿಲಿ ಸಮೇತ ಬಂದು ಡೀಸೆಂಟಾಗಿ ಎಲ್ಲರೂ ನೋಡಿ ಒಳ್ಳೆ ಸಿನಿಮಾ ಅಂತ ಹೇಳಿದ್ದೀರಾ. ಸೊ ತುಂಬ ಕೃತಜ್ಞತೆಗಳು. ಇದೇ ಥರ ಸಪೋರ್ಟ್ ಮಾಡ್ತಿದ್ರೆ ಇನ್ನೂ ಒಳ್ಳೆ ಸಿನಿಮಾಗಳು, ಒಳ್ಳೆ ಪ್ರಯತ್ನ, ರಿಯಲಿಸ್ಟಿಕ್ ಆಗಿ ಏನೋ ಒಂದು ಮಾಡ್ಬೋದು. ನಾವು ಯಾವ ಭಾಷೆ ಸಿನಿಮಾ ಕಮ್ಮಿ ಇಲ್ಲ, ನಾವು ಏನು ಬೇಕಾದ್ರೂ ಮಾಡ್ತೀವಿ ನಾವು. ಖಂಡಿತ. ಕೊನೆಯದಾಗಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀವಿ? ಏನು ಮೇಡಮ್, ನಮ್ಮ ಕನ್ನಡ ಚಿತ್ರಗಳು ಓಡ್ತಾ ಇಲ್ಲ ಅಂತ ಹೇಳ್ತಾರಲ್ಲ, ಇವತ್ತು ಈ ಸಿನಿಮಾಗೆ ಫ್ಯಾಮಿಲಿಗಳು ಬರ್ತಾ ಇದೆ ಅಂದರೆ ಒಂದು ಖುಷಿ, ಸಂತೋಷ ಇದೆ. ನಾವು ಮಕ್ಕಳನ್ನ ಹೆಂಗೆ ತಿದ್ದಿ ಬೆಳೆಸ್ತೀವಿ, ಒಳ್ಳೇದು ಕೆಟ್ಟದ್ದು ಅಂತ ಹೇಳಿ, ಹಾಗೆ ಇಂಡಸ್ಟ್ರಿನೂ ಅಷ್ಟೇ. ಆಡಿಯನ್ಸ್ ನಮ್ಮನ್ನು ಬೆಳೆಸ್ಬೇಕೆ, ಇದು ಬೇಡ ತಪ್ಪು ನೀವು ಮಾಡ್ತಾ ಇರೋದು, ಇದು ಕರೆಕ್ಟಾಗಿದೆ ಅಂತ ಅವ್ರು ತಿದ್ಕೊಂಡು ಬರ್ತಾ ಇದ್ರೆ ಈ ಥರ ಒಳ್ಳೆ ಚಿತ್ರಗಳು ಬರ್ತಾನೆ ಇರುತ್ತೆ. ದಯವಿಟ್ಟು ಕನ್ನಡಿಗರಿಗೆ ಹೇಳೋದಷ್ಟೇ, ನಮ್ಮಂಥ ಕಲಾವಿದರನ್ನು ಬೆಳೆಸೋರು ನೀವು, ಟೇಸ್ಟ್ನ ಏನು ಬೇಕು ಅಂತ ಕೇಳೋರು ನೀವು. ಸೊ ಈ ಥರ ಒಳ್ಳೆ ಚಿತ್ರಗಳು ಬರೋದಕ್ಕೆ ನಮಗೆ ಸಪೋರ್ಟ್ ಮಾಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ. ಮೈ ನೇಮ್ ಇಸ್ ಚಿಟ್ಟೆಸ್ವಾಮಿ, ಓ ಡಾರ್ಲಿಂಗ್ ಪ್ಲೀಸ್ ಲವ್ ಮೀ, ಮೈ ನೇಮ್ ಇಸ್ ಚಿಟ್ಟೆಸ್ವಾಮಿ, ಕಿರಿಕು ಮಾಡಬೇಡ ಕೇಳೆ ನಾರಿ, ನಾನೇ ಮಗಧೀರ, ನಕರ ಮಾಡಬೇಡ ಕೇಳೆ ಸಾರಿ, ನಾನೇ ನಿನ್ನ ಶೂರ, ಜಗದೇಕ ವೀರ, ಕಠಾರಿ ವೀರ, ಎಲ್ಲರೂ ನನ್ನ ಹಿಂದೆ. ಚಿಟ್ಟೆಸ್ವಾಮಿ ಇದೇ ರೀತಿ ಕಲರ್ಫುಲ್ ಆಗಿ ಎಲ್ಲಾ ಕಡೆ ಹಾರಾಡ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಎಲ್ರಿಗೂ ಕೂಡ ಇಷ್ಟೊತ್ತು ಮಾತಾಡೋದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಕನ್ನಡ ಚಿತ್ರರಂಗದಲ್ಲಿ ಚಿತ್ರಗಳು ಗೆಲ್ಲುತ್ತೆ ಅಂದ್ರೆ ಅದು ಕನ್ನಡಿಗರಿಗೆ ಹೆಮ್ಮೆ. ಅದರಲ್ಲೂ ಹಾಸ್ಯದ ಮೂಲಕ ಒಂದು ವಾಸ್ತವದ ಕಟು ಸತ್ಯವನ್ನ, ಸಂದೇಶವನ್ನ ನೀಡುತ್ತಾ ಒಂದು ಚಿತ್ರ ಮಾಡೋದಿದೆಯಲ್ಲ, ಅದು ನಿಜಕ್ಕೂ ಸವಾಲೇ ಸರಿ. ದೇವರಾಣೆ ಇದೇ ರೀತಿ ಯಶಸ್ವಿಯಾಗಿ ಓಡ್ಲಿ ಅಂತ ಹಾರೈಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.